ಕೀರ್ತನೆಗಳು 18ನೇ ಅಧ್ಯಾಯ 17ನೇ ವಚನ. ನನಗಿಂತ ಬಲಿಷ್ಠರು ಪುಷ್ಟರು ಆಗಿ ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಇಂದು ನೀವು ಯಾವ ಸ್ಥಿತಿಗಳಲ್ಲಿ ಇದ್ದೀರಾ? ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಅನುದಿನವೂ ಸಹ ಸಂತೋಷವಾಗಿಡಬೇಕೆಂಬುದಾಗಿ ಬಯಸ್ತಾರೆ. ಆದರೆ ನೀವು ಸಂತೋಷಿಸ್ತಾ ಇದ್ದಾರಾ? ನಿಮ್ಮ ಜೀವಿತದಲ್ಲಿ ಸಂಭವಿಸಲ್ಪಟ್ಟಂಥ ಕೆಲವು ಸಂಗತಿಗಳನ್ನು ಅಥವಾ ನಿಮ್ಮನ್ನು ಭಯಪಡಿಸಲಿಕ್ಕೂ ನಿಮ್ಮ ಜೀವಿತವನ್ನು ನಾಶಪಡಿಸಲಿಕ್ಕೂ ಸೈತಾನನು ಆಲೋಚಿಸುತ್ತಿರುವಂಥ ಆಲೋಚನೆಗಳನ್ನು ನೀವು ಕೇಳಿ, ಇತರ ಮನುಷ್ಯರು ಮಾತನಾಡುವಂತಹ ಮಾತುಗಳನ್ನು ನೀವು ಕೇಳಿ ಭಯಪಡ್ತಾ ಇದ್ದೀರಾ? ಭಯಪಡಬೇಡ್ರಿ. ದೇವರಾಗಿರುವಂಥ ಕರ್ತನನ್ನು ಆತುಕೊಳ್ಳ್ರಿ. ದಾವೀದ ಅರಸನನ್ನು ನೋಡುವುದಾದರೆ, ದಾವೀದನನ್ನು ಸಾಯಿಸಲಿಕ್ಕೆ ಸೌಲನು ಅನೇಕ ಆವರ್ತಿಯಲ್ಲಿ ಪ್ರಯತ್ನಪಟ್ಟನು. ದಾವೀದನನ್ನು ಯಾವಾಗಲೂ ಸಹ ಸಾಯಿಸಲ್ಪಡುವಂಥದ್ದು ಸೌಲನ ಆಲೋಚನೆಯಾಗೇ ಇತ್ತು. ಆದರೆ ಇದನ್ನು ಅರಿತುಕೊಂಡಂಥ ದಾವೀದನು ಸರ್ವಶಕ್ತನಾದಂಥ ದೇವರ ಆಶ್ರಯಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ದೇವರಾಗಿರುವಂಥ ಕರ್ತನು ಸೌಲನು ಸಾಯುವ ತನಕವಾಗಿಯೂ ಸಹ ದಾವೀದನ ಪಕ್ಷದಲ್ಲಿದ್ದು ದಾವೀದನನ್ನು ಎಡೆಬಿಡದೆ ಕಾಯಲ್ಪಡ್ತಾ ಇರ್ತಾರೆ. ದಾವೀದನನ್ನು ಸಾಯಿಸುವಂಥ ಸೌಲನ ಎಲ್ಲ ಪ್ರಯತ್ನಗಳು ಸಹ ನಿಷ್ಫಲವಾಗಲ್ಪಡ್ತದೆ. ಇಂದು ನಿಮ್ಮ ಜೀವಿತವೂ ಸಹ ಹಾಗೇನೆ. ನಿಮ್ಮನ್ನು ಯಾರೋ ಬಾಧಿಸಬೇಕೆಂಬುದಾಗಿ ಹೇಳಿ ನಿಮ್ಮ ಹೆಸರು ಇಲ್ಲದ ಹಾಗೆ ಮಾಡಲಿಕ್ಕಾಗಿ, ನಿಮ್ಮನ್ನು ಅವಮಾನಪಡಿಸಲಿಕ್ಕಾಗಿ ಸಂಚು ರೂಪಿಸ್ತಾ ಇದ್ದಾರಾ? ನೀವು ದೇವರಾಗಿರುವಂಥ ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ಸರ್ವಶಕ್ತನಾದಂಥ ಯೇಸುವನ್ನು ಆಶ್ರಯಿಸಿಕೊಳ್ಳ್ರಿ. ದೇವರಾಗಿರುವಂಥ ಕರ್ತನ ಹಸ್ತವು ದಾವೀದನಿಗೆ ನೆರವಾಗಿದ್ದ ಪ್ರಕಾರವಾಗಿ ನಿಮಗೂ ಸಹ ನೆರವಾಗಿರಲ್ಪಡ್ತದೆ. ನಿಮ್ಮನ್ನು ಬಾಧಿಸಲಿಕ್ಕೂ ನಿಮ್ಮನ್ನು ಇಲ್ಲವಾಗುವ ಹಾಗೆ ಮಾಡಲಿಕ್ಕಾಗಿ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೋ ಅವರ ಎಲ್ಲ ಪ್ರಯತ್ನಗಳು ಸಹ ನಿಷ್ಫಲವಾಗುವಂಥದ್ದನ್ನು ನಿಮ್ಮ ಕಣ್ಣಾರೆ ನೀವು ಕಾಣಲ್ಪಡ್ತೀರಾ. ಯಾಕಂದರೆ ನೀವು ದೇವರಿಂದ ಆರಿಸಿ ತೆಗೆದುಕೊಂಡಂಥ ದೈವ ಮನುಷ್ಯಳು ಆಗಿದ್ದೀರಿ. ನೀವು ದೇವರಿಂದ ಆರಿಸಿ ತೆಗೆದುಕೊಳ್ಳಲ್ಪಟ್ಟಂಥವರು. ದೇವರ ಸದಾ ಹಸ್ತವು ನಿಮಗೆ ಯಾವಾಗಲೂ ನೆರಳಾಗಿರಲ್ಪಡ್ತದೆ. ಒಪ್ಪಿಸಿಕೊಡ್ರಿ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಮಗಿಂತ ದುಷ್ಟರು ಪುಷ್ಟರು ಆಗಿರುವಂಥವರ ಕೈಗಳಿಂದ, ಬಲಿಷ್ಠರ ಕೈಗಳಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸುವಂಥ ಕೃಪೆಗಳ ಕರಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇನೆ. ಈ ಬಾಧೆಗೊಳಗಪಟ್ಟಂಥ ಈ ಸಹೋದರನ್ನು ಮುಟ್ಟಿರಿ, ಅವರ ಜೀವಿತವನ್ನು ಕಟ್ಟಿರಿ, ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.